ಎಷ್ಟು ನಮ್ಮದು ಡೀಪ್ ಜಾಸ್ತಿ ಆಗ್ತಾ ಹೋಗುತ್ತೋ ಶೋಲ್ಡ್ರನ್ನ ರೆಡ್ಯೂಸ್ ಮಾಡಬೇಕು. ಕಮ್ಮಿ ಮಾಡ್ತಾ ಎಸ್, ಡೀಪ್ ಜಾಸ್ತಿ ಆಗ್ತಾ ಇದ್ದಂಗೆ ಶೋಲ್ಡ್ರನ್ನ ಕಮ್ಮಿ ಮಾಡಬೇಕು. ಡೀಪ್ ಕಮ್ಮಿ ಆಗ್ತಾ ಇದ್ದಂಗೆ ಶೋಲ್ಡ್ರನ್ನ ಜಾಸ್ತಿ ಮಾಡಬೇಕು. ನೋಡಿ, ನೆಕ್ ಡೀಪ್ ಕಮ್ಮಿ ಇದ್ದರೆ ಶೋಲ್ಡ್ರ್ ಫಾಲ್ ಆಗಲ್ವಾ, ನೆಕ್ ಡೀಪ್ ಜಾಸ್ತಿ ಇದ್ದರೆ ಶೋಲ್ಡ್ರು ಫಾಲ್ ಆಗುತ್ತೆ. ಸೊ ಅವಾಗ ಅದೇ ಮಾಡಿ. ಈಗ ನೋಡಿ, ನೆಕ್ ಡೀಪ್ ಇದೆ, ರೆಡಿ ಶೋಲ್ಡ್ರ್ ಇದೆ, ನೆಕ್ದು ಪ್ಯಾಟ್ರನ್ ಇದೆ, ಮೂರು ನಮ್ಗೆ ಇವಾಗ ಸಿಕ್ಕಿದೆಯಲ್ವಾ. ಸೊ ನಿಮ್ಮ ನೆಕ್ ಡೀಪ್ ಇವಾಗ 9.5 ಅಂದರೆ ಇಲ್ಲಿ ಬರುತ್ತೆ. 5.5 to 6.5, 7 to 9, 9.5 ಅಂದರೆ ಇಲ್ಲಿ ಬರುತ್ತೆ. ಸೊ 9.5 ಅಂದರೆ ನಿಮ್ಮದು ನೆಕ್ ಪ್ಯಾಟ್ರನ್ ಏನಿದೆ, ರೌಂಡ್ ನೆಕ್ ಇದೆ, ಇಲ್ಲಿ ಬಂತು. ಸೊ ನಿಮ್ಮದು ಇದು ಒಂದು 2, 2 ಕಾಲು, 2 ಯಾವ್ದಾರು ಇದ್ದರೂ ಇದನ್ನೇ ನೋಡ್ಕೊಳ್ಳೋದು ಚಾರ್ಟು. ಸೊ ಇವಾಗ ನಿಮ್ದು ಎಷ್ಟು ಮೈನಸ್ ಮಾಡಬೇಕು? 3 ಮೈನಸ್ ಮಾಡಬೇಕಂದ್ರೆ ಎಷ್ಟರಲ್ಲಿ? ನಿಮ್ಮ ಶೋಲ್ಡ್ರಲ್ಲಿ -3. ಓಕೆ, 15 - 3 ಅಂದರೆ 12. ಇವಾಗ ನನಗೆ ನ್ಯೂ ಶೋಲ್ಡ್ರ್ ಸಿಕ್ತು.